ಹುಟ್ಟಿದೇನು ಶ್ರೀನಿವಾಸ ಅಲ್ಲೇ ಕೆಳಗದ ವಾಸುದೇವ ಕೃಷ್ಣಯ್ಯ
ಸಂತಸದ ಸಂಗತಿ. ಪುರಂದರದಾಸರು ಸಾಕ್ಷಾತ್ ನಾರದರ ಅವತಾರ. ಹರಿದಾಸರೆಂದರೆ ನಿರಂತರ ಜ್ಞಾನಾಸಕ್ತರಾಗಿ ಆ ಪರಮಾತ್ಮನ ಸಂದರ್ಭಗಳನ್ನು ಓದುತ್ತಾ ಜೀವಿಗಳನ್ನು ಉದ್ಧರಿಸುವುದು, ನಿಷ್ಕಾಮ ಭಕ್ತಿಯಿಂದ ಭಗವಂತನನ್ನು ಆರಾಧಿಸುವುದು, ಭಗವಂತನ ಸಾಕ್ಷಾತ್ಕಾರ ನಡೆಸುವ ಮಹನೀಯರೇ ಹರಿದಾಸರು. ಇವರು ಅಪರೋಕ್ಷ ಜ್ಞಾನಿಗಳು. ಒಂಚೂರು ಮುಂದೆ ಬರ್ರಿ, ಇನ್ನೊಂಚೂರು ಮುಂದೆ ಬರ್ರಿ. ಪುರಂದರದಾಸರ ಜನ್ಮಸ್ಥಳ ಪುರಂದರ. ತಂದೆ ಕೋಟ್ಯಾಧಿಪತಿಯಾದ ವಲ್ಲಭ ನಾಯಕ, ತಾಯಿ ವೃಂದಾವನ ದೇವಿ. ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಜನಿಸಿದ ಕೂಸೆಂದು ಶ್ರೀನಿವಾಸನನ್ನು ನಾಮಕರಣ ಮಾಡಿದರು. ಹೆಸರಿಗೆ ತಕ್ಕಂತೆ ಶ್ರೀನಿವಾಸನ ಸರ್ವ ವಿದ್ಯಾಪಾರಂಗತನಾಗಿದ್ದನು. ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾಗಿದ್ದನು. ಸಂಗೀತದಲ್ಲಿ ಅತ್ಯಂತ ಪ್ರಾವೀಣ್ಯತೆ ಇತ್ತು. ವಯೋಧರ್ಮಕ್ಕೆ ಅನುಗುಣವಾಗಿ ಚೌಡೋಪನಯನಗಳಾದವು. 18ನೇ ವಯಸ್ಸಿಗೆ ಸರಸ್ವತಿ ಬಾಯಿ ಎಂಬ ಸುಸಂಸ್ಕೃತ, ಸುಶೀಲ, ಸುಂದರ ಹಾಗೂ ಶ್ರೀಮಂತ ಕನ್ಯೆಯೊಡನೆ ಲಗ್ನವಾಯಿತು. ಸರಸ್ವತಿ ಬಾಯಿ ದೈವಭಕ್ತರು, ಉದಾರ ಮನಸ್ಸಿನವಳಾಗಿದ್ದಳು. ಆದರೆ ಶ್ರೀನಿವಾಸ ನಾಯಕನ ಬಡರೋಗಿಯು ನಾಸ್ತಿಕನೂ ಆಗಿದ್ದನು. ರತ್ನಪಡಿ ವ್ಯಾಪಾರದಲ್ಲಿ ಆತನಿಗೆ ಸರಿಸಾಟಿ ಯಾರೂ ಇರಲಿಲ್ಲ. ಕೋಟಿ ನಾರಾಯಣನಂತೆ ಹೆಸರುವಾಸಿಯಾಗಿದ್ದನು. ಅವರಿಗೆ 4 ಜನ ಗಂಡು ಮಕ್ಕಳು, ಒಂದು ಕನ್ಯೆಯರು ಜನಿಸಿದರು. ಶ್ರೀನಿವಾಸ ನಾಯಕನ ವ್ಯಾಪಾರದಲ್ಲಿ ಎಷ್ಟೋ ಸಲ ವಿಜಯನಗರಕ್ಕೆ ಹೋದರು. ವ್ಯಾಸರಾಯರ ದರ್ಶನಕ್ಕೆ ವಿಶ್ವಭಾವನ ಮಠಕ್ಕೆ ಹೋಗುತ್ತಿರಲಿಲ್ಲ. ಆದರೆ ಶ್ರೀಹರಿಯ ಸಂಕಲ್ಪದಂತೆ ಅವರಿಗೆ ಜ್ಞಾನೋದಯ ಮಾಡಿಸಲು ಶ್ರೀಮನ್ನಾರಾಯಣನೇ ಒಬ್ಬ ಬಡ ವೃದ್ಧ ಬ್ರಾಹ್ಮಣನ ವೇಷ ಧರಿಸಿ ಓರ್ವ ಬಾಲಕನನ್ನು ಕರೆದುಕೊಂಡು ಯಾಜಕನಾಗಿ ನಾಯಕರ ಹತ್ತಿರ ಬಂದರು. ನಾಯಕರು ದರಿದ್ರರನ್ನು ಕಣ್ಣೆತ್ತಿಗೂ ನೋಡುತ್ತಿರಲಿಲ್ಲ. ಆದರೂ ಆ ಬ್ರಾಹ್ಮಣನು, ಅಯ್ಯ ಸ್ವಾಮಿ, ನನ್ನ ಮಗನ ಉಪನಯನಕ್ಕಾಗಿ ಏನಾದರೂ ಸಹಾಯ ಮಾಡಿ. ನಾನು ವೃದ್ಧನಾಗಿದ್ದೇನೆ. ನನ್ನ ಆಯಸ್ಸು ಮುಗಿಯುವುದರೊಳಗಾಗಿ ಮಗನ ಉಪನಯನವನ್ನಾದರೂ ಮಾಡುತ್ತೇನೆ ಅಂತ ಅಂಗಲಾಗಿ ಅತ್ಯಂತ ದೀನನಾಗಿ ಬೇಡಲಾಗಿ ನಾಯಕರು ಆ ವೃದ್ಧನನ್ನು ಎಷ್ಟೋ ಸಲ ಎಡತಾಗಿಸಿ ಕೊನೆಗೆ ಸವಕಳು ನಾಣ್ಯಗಳ ಚೀಲವನ್ನು ಅವರ ಮುಂದೆ ಸುರಿಸಿ, ಇದರಲ್ಲಿ ಒಂದನ್ನು ಆರಿಸಿಕೊ ಎಂದರು. ಆಗ ಬ್ರಾಹ್ಮಣನು ಏನನ್ನೂ ತೆಗೆದುಕೊಳ್ಳದೆ ನೇರವಾಗಿ ಶ್ರೀನಿವಾಸ ನಾಯಕ ಮನೆಗೆ ಹೋಗಿ ಅವರ ಹೆಂಡತಿಯಾದ ಸರಸ್ವತಿ ಬಾಯಿಯ ಹತ್ತಿರ, ಅಮ್ಮ, ನನ್ನ ಮಗನ ಉಪನಯನಕ್ಕಾಗಿ ಏನಾದರೂ ಸಹಾಯ ಮಾಡಿ ಎಂಬುದಾಗಿ. ಅಪ್ಪ, ಈ ಮನೆಯಲ್ಲಿ ನನ್ನದು ಎಂಬುವ ವಸ್ತು ಯಾವುದೂ ಇಲ್ಲ. ನಾನು ನಿನಗೆ ಏನು ಕೊಡಬೇಕೆ ಎಂದು ಧೈರ್ಯದಿಂದ ಹೇಳಿದನಮ್ಮ. ಹಾಗೇನಬೇಡಿ, ನಿಮ್ಮ ಮೂಗಿನಲ್ಲಿ ಮಿನುಗುವ ಮೂಗುತಿಯು ನಿಮ್ಮ ತವರಮನೆ ಉಡುಗೊರೆ ಅಲ್ಲವೇ ಎಂದು ಕೇಳಲಾಗಿ ಆ ಸಾಧಿಯು, ಹೌದಪ್ಪ, ನಾನು ಅದನ್ನೇ ನಿನಗೆ ಕೊಡುತ್ತೇನೆ. ಮುಂದೆ ಆ ಪರಮಾತ್ಮನ ಇಚ್ಛೆ ಇದ್ದಂತಾಗಲಿ ಎಂದು ಮೂಗುತಿಯನ್ನು ತೆಗೆದು ಶ್ರೀ ಕೃಷ್ಣಾರ್ಪಣೆಂದು ವೃದ್ಧಬ್ರಾಹ್ಮಣನಿಗೆ ದಾನ ಮಾಡಿದರು. ಆಗ ಆ ಬಡಬ್ರಾಹ್ಮಣನು ಬೇರೊಂದು ವೇಷ ಧರಿಸಿ ಶ್ರೀನಿವಾಸ ನಾಯಕರ ಅಂಗಡಿಗೆ ಹೋಗಿ, ನಾಯಕರ ಬೆಲೆ ಎಷ್ಟಾಗುತ್ತದೆ ಎಂದು ಮೂಗುತಿಯನ್ನು ತೋರಿಸಲಾಗಿ ನಾಯಕರ ಬಹುಮಾರಿ, ಇದು ನನ್ನ ಪತ್ನಿಯ ಮೂಗುತಿ ಇದ್ದ ಹಾಗೆ ಇದೆ ಎಂದು ಮೂಗುತಿಯನ್ನು ಇಸಿದುಕೊಂಡು ಬ್ರಾಹ್ಮಣನಿಗೆ, ನಾನು ಬರುವವರೆಗೆ ಕಾಯಿಲೆ ಎಂದು ಹೇಳಿ ಭದ್ರವಾಗಿ ಮೂಗುತಿಯನ್ನು ಪೆಟ್ಟಿಗೆಯಲ್ಲಿರಿಸಿ ಮನೆಗೆ ಹೋದರು. ಅವರು ಮನೆಗೆ ಹೋಗಿ ಶ್ರೀನಿವಾಸ ನಾಯಕರ ಹೆಂಡತಿಯನ್ನು ಮೂಗುತಿಯ ಬಗ್ಗೆ ವಿಚಾರಿಸಿದಾಗ ಗಾಬರಿಯಾಗಿ, ಇದೋ ಬಂದೆ ಎಂದು ಹೇಳಿ ದೇವರ ಮನೆಗೆ ಹೋಗಿ ವಿಷವನ್ನು ಪಟ್ಟದಲ್ಲಿ ಹಾಕಿಕೊಂಡು ಕುಡಿಯಲು ಹೋಗಲಾಗಿ ಮೂಗುತಿಯು ಪಟ್ಟದಲ್ಲಿ ತಪ್ಪೆಂದು ಬಿದ್ದಿತು. ಆ ಸಾಕ್ಷಿಗೆ ಶ್ರೀಹರಿಯನ್ನು ಸಾರೆ ಕೊಂಡಾಡಿ, ಆದ ಯಾಜಕನಾದ ಪರಮಾತ್ಮನ ಹೀಗೆ ವಿಚಿತ್ರವಾದದ್ದು. ಗಂಡನೆಂದು ಗಂಡನಿಗೆ ಮೂಗುತಿಯನ್ನು ತಂದು ತೋರಿಸಲಾಗಿ ಒಡನೆಯ ಅಂಗಡಿಗೆ ಹೋಗಿ ಭದ್ರವಾಗಿ ಇರಿಸಿದ್ದ ಮೂಗುತಿಯನ್ನು ನೋಡಲಾಗಿ ಮೂಗುತಿಯಲ್ಲಿಲ್ಲ. ನಾಯಕರ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಮೂಗುತಿಯವನಿಗೆ ಇದೋ ನಾಣೆಯಾಗಿದ್ದಾನೆ, ಎಲ್ಲಿ ಹುಡುಕಿಸಿದ್ರೂ ಅವನು ಸುಳ್ಳೇ ಇಲ್ಲ. ಇದೇ ಒಂದು ಅತ್ಯಂತ ಮಹತ್ವದ ಘಟನೆ ಅವರ ಜೀವನ ದಿಕ್ಕನ್ನೇ ಬದಲಾಯಿಸಿತು. ಅವರಲ್ಲಿ ವೈರಾಗ್ಯ ಉದಯಿಸಿತು. ಮೂಗುತಿ ತಂದವರು ಬೇರೆ ಯಾರಲ್ಲ, ಸಾಕ್ಷಾತ್ ಶ್ರೀಹರಿ ನನ್ನನ್ನು ಸಂಯೋಜಿಸಲು ಮಾಡಿದನೆಂದು ಅರಿವಾಗಿ ಜೀವನದಲ್ಲಿ ವೈರಾಗ್ಯ ಕಾಡಿ ನಮ್ಮ ಸರ್ವಸ್ವವನ್ನು ತುಳಸೀದಳವನ್ನು ಶ್ರೀ ಕೃಷ್ಣಾರ್ಪಣೆಂದು ದಾನ ಮಾಡಿದರು. ಶ್ರೀಹರಿಯ ದಾಸರಾದರು. ಹೆಂಡತಿ ಮಕ್ಕಳೊಂದಿಗೆ ವಿಜಯನಗರದ ಪಂಪಾಪತಿಯ ಮಹಾದ್ವಾರದ ಬಳಿಗೆ ಬಂದು ಶ್ರೀ ವ್ಯಾಸರಾಯ ಸ್ವಾಮಿಗಳ ಮಠಕ್ಕೆ ಹೋಗಿ ಸ್ವಾಮಿಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಲ್ಲಾ ವೃತ್ತಾಂತವನ್ನು ಹೇಳಿದ ಅಪರೋಕ್ಷ ಜ್ಞಾನಿಗಳಾದ ವ್ಯಾಸರು ದಿವ್ಯ ದೃಷ್ಟಿಯಿಂದ ಅರಿತರು. ಅವರು ನಾಯಕರ ಗುರುಪದೇಶವನ್ನು ಪುರಂದರದಾಸರೆಂದು ಕರೆದು ಇನ್ನು ಮುಂದೆ ಪುರಂದರ ವಿಠಲ ಎಂಬ ಅಂಕಿತದಿಂದ ಪರಿಣಾಮಗಳನ್ನು ಹಾಗೂ ಹೆಸರುಗಳನ್ನು ಆಶೀರ್ವದಿಸಿದರು. ಪುರಂದರದಾಸರು ಸಾಕಷ್ಟು ಉಪಾಪಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದು ಪುರಂದರದಾಸರ ಸಂದರ್ಶನದ ಮಗಾಯಿತು ಎಂದು ಆನಂದ ಪಾಠಗಳನ್ನು ತಿಳಿಸುತ್ತಾ
90,000, ಪುರಾಣಗಳ ಸಾರ 90,000, ದೇವತೆಗಳ ಮೂರ್ತಿ ಧ್ಯಾನ, ಅವರವರ ಕೀರ್ತಿಮಾನ, ಗಂಡಕಿ ಮಹಾತ್ಮೆ, ಕಲ್ಯಾಣ ಚರಿತ್ರೆಗಳು 60,000, ಅನೇಕ ಪದ್ಧತಿ, ಏಕಾದಶಿ ನಿರ್ಣಯ, ಜಯಂತಿ ನಿರ್ಣಯ, ಶ್ರುತಿ ಸ್ಮೃತಿಗಳ ಸಹಿತ 16,000, ಸುಡಾದಿಗಳು 64,000, ದೇವರ ನಾಮಗಳು 25,000, ಒಟ್ಟು 4,75,000 ಗೀತೆಗಳು ರಚಿಸಿದ್ದಾರೆ. ಮಾನವ ಪ್ರಪಂಚದ ಇತಿಹಾಸದಲ್ಲಿ ಬಹುಲಕ್ಷ ಗ್ರಂಥ ಕರ್ತರೆಂಬ ಕೀರ್ತಿ ವೇದವ್ಯಾಸರೊಬ್ಬರಿಗಿದೆ. ವ್ಯಾಸರ ನಂತರ ದಾಸರೆಯನ್ನು ತ್ಯಾಗಿಸಬಹುದು. ಪುರಂದರದಾಸರು ಸುಮಾರು 80 ವರ್ಷಗಳ ಕಾಲ ಜೀವಿಸಿದರು. ಅದರಲ್ಲಿ 40 ವರ್ಷಗಳ ಕಾಲ ಹೆಚ್ಚಾಗಿ ಹರಿದಾಸ ದೇಶ ಸೇವೆ ಮಾಡಿದರು. ಅಶೋಕಖಂಡದ ಪ್ರದಕ್ಷಿಣೆ ಮಾಡಿದರು. 3 ಸಲ ಪ್ರದಕ್ಷಿಣೆ ಮಾಡಿ ಲಕ್ಷಾವಧಿ ಪಾಮದ ಜನರನ್ನು ಸಮೋಪದೇಶ ಸಂಚಾರ ಮಾಡಿದರು. ಲೋಕಕ್ಕೆ ಆದರ್ಶ ಜೀವನದ ಕ್ರಮವನ್ನು ತೋರಿಸಿಕೊಟ್ಟರು. ವ್ಯಾಸರು ಬೃಂದಾವನ ಸ್ಥಾನದ ಬಳಿಕ ದಾಸರು ವಿಜಯನಗರದಲ್ಲಿ ವಾಸ ಮಾಡಿದರು. 5 ಲಕ್ಷಕ್ಕೆ ಸಾಲದಲ್ಲಿ 25,000 ದೇವರ ನಾಮಗಳನ್ನು ತಮ್ಮ ಕೊನೆಯ ಮಗನಾದ ಮಧ್ವಪತಿಯನ್ನು ಕರೆದು ನೀನು ನಾಮಗಳನ್ನು ರಚಿಸು ಎಂದು ಅದನ್ನು ರಚಿಸಿ ಹರಿಗೆ ಸಮರ್ಪಣೆ ಮಾಡು ಎಂದು ಹೇಳಿದರು. ಅದರಂತೆ ವಿಜಯ ವಿಠಲನ ಅನುಗ್ರಹದಿಂದ ಹಂಗಾರೆ ಪೂಜೆ ಮಾಡಿದರು. ಈ ರೀತಿ ದಾಸರು ಮಧ್ಯಲೋಕದಲ್ಲಿ ಮಾಡಬೇಕಾದ ಸೇವೆಯನ್ನು ಪೂರೈಸಿ ಶಾಲಿವಾಹನ 1480 ದತ್ತಾಕ್ಷಿ ನಾಮ ಸಂವತ್ಸರದ ದೃಶ್ಯ ಬಹುಳ ಅಮಾವಾಸ್ಯೆಯಂದು ಶನಿವಾರದಂದು 1546 ಶ್ರೀಮನ್ನಾರಾಯಣನ ಪಾದವನ್ನು ನಿರಂತರದಲ್ಲಿ ಸೇವಿಸುವಂತೆ ರೂಪವನ್ನು ಹೊಂದಿದರು. ಧನ್ಯವಾದಗಳು. ಈಗ ಗುರುಗಳಿಗೆ ಹಣ್ಣು ಮತ್ತು ವಿಠಲ ರುಕುಮಾಯಿ ಕಲ್ಯಾಣ ಮಂಡಳಿಯಿಂದ ವಿಠಲ ರುಕುಮಾಯಿ ಮೂರ್ತಿಯನ್ನ ಅನಿತಾ ಮತ್ತು ಉಷಾ ಮಾನ್ಯವರು ಕೊಡ್ತಾರೆ. ಮುಂದೆ ಹೋಗಿ ತೆಗಿತೀನಿ ನೋಡಪ್ಪ, ಕಾಣಿಸ್ತಾ ಇಲ್ಲ. ಹರೇ ಶ್ರೀನಿವಾಸ ಲಕ್ಷ ಕೊಡ್ರಿ ಎಲ್ಲಾರು. ಯಾಕೆ ಹಾಕಿ ಎಲ್ಲರೂ ಜೋರಾಗಿ ಚಪ್ಪಾಳೆ. ಈಗ ಇನ್ನೊಂದೇನಂದ್ರೆ ನಮ್ದು ಅವಭಾಗ್ಯ, ನಾಳೆ ಗುರುಗಳಿಗೆ ಸ್ವಾದಿ ಒಳಗೆ ಶ್ರೇಷ್ಠಾತಿ ಕಾರ್ಯಕ್ರಮ. ಸೊ ಅವರು ತಮ್ಗಿಷ್ಟು ಬಿಸಿ ಶೆಡ್ಯೂಲ್ ಒಳಗೂ ಇಲ್ಲಿ ಬಂದು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ರು. ಅವ್ರು ಬಂದು ಹಂಗೆ ಇಲ್ಲ, 1-2 ತಾಸು ಬರ್ತೀನಿ ಮುಗಿಸಿ ಹೋಗ್ಬಿಡ್ತೀನಿ ಅಂತಂದ್ರು. ಮಾಡಬೇಡಿದ ಗುರುಗಳು, ನೀವೇನು ಗಾಡಿ ಮಾಡ್ಕೊಂಡು ನಾಳೆ ಕಾರ್ಯಕ್ರಮ ರಾತ್ರಿ ಹೋಗಿಲ್ಲ. ಅವ್ರ ಕಾರ್ಯಕ್ರಮ ಸ್ವಾದಿ ಒಳಗದ. ಸೊ ಅದಕ್ಕ ನಮಗ್ ಖುಷಿ ಹಂಗ ಗುರುಗಳ ಶ್ರೇಷ್ಠಾತಿ ಕಾರ್ಯಕ್ರಮ ನಾವು ಮೊದಲೇ ಮಾಡ್ಬಿಡೋಣ. ನಾವು ಅವ್ರಿಗೆ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ ಮಾಡೋಣ. ನಮ್ಮ ವಿಠಲ ಮಹಿಳಾ ಮಂಡಳಿ ವತಿಯಿಂದ ಮಹಿಳಾ ಮಂಡಳಿ ವತಿಯಿಂದ ನಾವು
ಆಶೀರ್ವಾದ ಮಾಡ್ಬೇಡಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಕೇಳ್ತಾ ಇಲ್ಲ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಈಗ ನಾವು ಬರೇ ನಾವು ಅವರೇ ನಮ್ಗೆ ಹೇಳ್ತಾರೆ. ಆಕ್ಚುಲಿ ಲಾಸ್ಟ್ ನಮ್ದು ಈಗ ಟಿಟಿಡಿ ಇಂದ ಸ್ಟಾರ್ಟ್ ಆಗಿ 8 ವರ್ಷ ಆಯ್ತು. ನಾವೇನ್ ಮಾಡ್ತಿದ್ವಿ ಸ್ಟಾರ್ಟಿಂಗ್ ಪುರಂದರ ಆರಾಧನೆ ಅಂದ್ರೆ ನಾವು ಸ್ವಲ್ಪ ಏನೋ ಫಸ್ಟ್ ಟೈಮ್ ನಾವೇನ್ ಮಾಡಿದ್ವಿ, ಪುರಂದರ ಆರಾಧನೆ ಮಾಡಿ ಒಂದು ಸ್ವಲ್ಪ ಪುಟಾಣಿ ಸಕ್ಕರೆ ಹಂಚೋ ಪ್ರೋಗ್ರಾಮ್ ಮಾಡಿದ್ವಿ. ಅದ್ರ ನೆಕ್ಸ್ಟ್ ಟೈಮ್ ಇನ್ನೊಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ವಿ. ಈಗ 8ನೇ ವರ್ಷ ನಾವೇನ್ ಮಾಡಿದ್ವಿ, ಗುರುಗಳು ಕಟ್ಟಿ 4 ಟೀಮ್ ಕಟ್ಟುವಷ್ಟು ಕೆಪಾಸಿಟಿ ಬಂದ್ಬಿಟ್ಟದೆ ನಮ್ಗೆ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಬರ್ಲಿ, ಇನ್ನೂ ಚಂದ ಪ್ರೋಗ್ರಾಮ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಆಗದ ಗುರುಗಳು ನಮ್ಗೆ ಸಪೋರ್ಟ್ ಮಾಡಿರ್ತಾರೆ. ನಮ್ಮ ಅನಿತಾ ಭಾಳ ಗ್ರೂಪ್ ಪ್ಲೇ ಇರ್ತೇವೆ, ಎಲ್ಲಾರು ಕೂಡಿಸಿ ಎಲ್ಲಾರು ಹೋಗಿ ಆಕ್ಚುಲಿ ಹೆಂಗೆ ಗೊತ್ತ ನಮ್ದು ಹಬ್ಬ ಆಗ್ಬಿಟ್ಟದ ನಮ್ಗೆ. ನಮ್ಗ ಅದ ಗಂಟಲು ನಮ್ಗೆ ಸಪೋರ್ಟ್ ಮಾಡ್ಯಾರ. ಆದ್ರೆ ಏನಾಗ್ಬಿಟ್ಟದ, ನಾವು ಈಗ ಇಷ್ಟು ಗ್ರೂಪ್ ಪ್ಲೇ ನಾವ್ ಎಲ್ಲಾರು ಕಾರ್ಯಕ್ರಮ ಮಾಡಿ ನಿನ್ನೇನು ಬಂದು ಎಲ್ಲಾ ರಂಗೋಲಿ ಹಾಕಿದ್ವಿ. ಎಲ್ಲಾರು ಎಲ್ಲಾ ಹೆಣ್ಮಕ್ಳು ಈಗ ಗಂಡಸರಿಗೆ ಏನಾದ್ರು ಪಟ್ಟಿ ಹಾಕಿದ್ರು ಈಗ ಗೃಹಲಕ್ಷ್ಮಿ ಬಂದ ಏನಮ್ಮ ಅನುಕೂಲ ಮಾಡ್ಬಿಟ್ಟಾರಂದ್ರ ನಾವು ಮತ್ತೆ ಗಂಡಸರು ಎಷ್ಟು ಕೊಡ್ತಾರ ಇಸ್ಕೊಂಡು ಮತ್ತೆ ನಾವು ಹಾಕಿ ಕೊಡೋಷ್ಟು ಬಂದ್ಬಿಟ್ಟೇವೆ. ಈಗ ಅದೇ ನಾವು ಇನ್ನೂ ನೆಕ್ಸ್ಟ್ ಇಯರ್ ಮತ್ತೆ ಜಾಸ್ತಿ ಮಾಡ್ತೀವಿ, ಇನ್ನೂ ಹೆಚ್ಚಿನ ಸಂಖ್ಯೆ ಖರೀದಿ ಮಾಡ್ಬೇಕಂತ ಪ್ಲಾನ್ ಅದ. ಈಗ ಈ ವರ್ಷ ಇನ್ನೂ ಕರ್ತೀವಿ, ಇನ್ನೊಂದು 2 ಟೀಮ್ ಬಂದಿಲ್ಲ. ಯಾಕೆ ಬಂದಿಲ್ಲ ಗೊತ್ತಿಲ್ಲ, ಮಾಡ್ತೀವಲ್ಲ ಗ್ರ್ಯಾಂಡ್ ಮಾಡಿ ಇಡೀ ಗ್ರ್ಯಾಂಡ್ ಮಾಡ್ತೀವಿ. ಮಾಡೋಣ 10 ವರ್ಷ ಗ್ರ್ಯಾಂಡ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಮಾಡೋಣ. ಹಂಗ ಹೆಂಗೆ ಎಲ್ಲಾರು ಸಪೋರ್ಟ್ ಮಾಡಿ ನಾನು ಮನೋದರದಿಂದ ಹಿಂಗ ಸಪೋರ್ಟ್ ಮಾಡ್ರಿ ನಮ್ಗೆಲ್ಲಾರು. ನಮ್ಗೆ ಅದ ಖುಷಿ. ಆಕ್ಚುಲಿ ನೀವು ಧನದಿಂದ ನಾಲ್ಕು ತನು ಮನದಿಂದ ಬಂದು ಎಲ್ಲಾರು ನೀನ್ ಎಲ್ಲಾರು ಹೆಲ್ಪ್ ಮಾಡಿ ನಮ್ಗೆ ಭಾಳ ಖುಷಿ ಆಗ್ಬಿಟ್ಟೆ. ಒಂದು ಟೀಮು ಎಲ್ಲ ಇಷ್ಟು ಗ್ರೂಪ್ ಪ್ಲೇ ನಕ್ಕೋತ್ ಮಾಡಿ ಹಿಂಗ ಇನ್ನೂ ಕಾರ್ಯಕ್ರಮ ನಕ್ಕೋತ ಮಾಡೋಣ ಅಂತ. ಈಗ ನಾ ಭಾಳ ಮಾತಾಡ್ತೇವೆ, ಗುರುಗಳು ಸಿಡ್ಬರ್ತೇವೆ, ಗುರುಗಳಿಗೆ ಮಾತಾಡಿ ಕೊಟ್ಬಿಡ್ತೇನೆ ಮಾಹಿತಿ. ಗುರುಗಳು ನಿಮ್ ಹಿತವಚನ ಆಗ್ಬೇಕು ನಮ್ಗೆ. ಹರೇ ಶ್ರೀನಿವಾಸ. ಗುರುಗಳು ಹೇಳ್ಯಾರ, ವಿಜಯದಾಸರು ಹೇಳ್ಯಾರ ಅಂದ್ಮೇಲೆ ತಮ್ಮ 40 ವರ್ಷಗಳನ್ನ ಜಗನ್ನಾಥ ಇದೇನ ಪುರಾಣ ಕಾಲದೊಳಗ ರಾಮಾಯಣದೊಳಗ ಮಹಾಭಾರತದಾಗ ಆಗಿದ್ದಲ್ಲ, ಕೇವಲ 300 ವರ್ಷದ ಹಿಂದೆ ಮಾತ್ರ. ಎಷ್ಟು? ಕೇವಲ 300 ವರ್ಷದಿಂದ ಹೌದು ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ರು. ಅಂತ ಒಂದು ಇದ್ರೊಳಗ ನಾವು ಈ ಒಂದು ಅಂತ ಮಹಾನುಭಾವರು, ಇಬ್ರು ಮಹಾನುಭಾವರು, ಪುರಂದರದಾಸರು, ಗೋಪಾಲದಾಸರು ಹಾಗೂ ಭಾರತ ಮಾತೆ. ಹೀಗೆ ಸಾಕಷ್ಟು ಜನ ನಮ್ಮ ಒಂದು ಮಹಾಪುರುಷರ ನೆನಪಿಗೋಸ್ಕರ, ಅವರ ವಿಷಯವನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ, ಇನ್ನೂ ಹೆಚ್ಚಿನ ವಿಷಯವನ್ನು ನಾವು ತಿಳ್ಕೋಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಇಲ್ಲಿ ಬಂದು ಸೇರೀವಿ. ನಾವು ನಮ್ಮಷ್ಟು ಭಾಗ್ಯವಂತರು, ನಮ್ಮಂತ ಪುಣ್ಯವಂತರು. ಯಾಕಂದ್ರೆ ಅನೇಕ ಪುರಂದರ ದಾಸರ ಬಗ್ಗೆ 2 ಕೀರ್ತನೆಗಳನ್ನು ಕೇಳಿದ್ವಿ. ಅನೇಕ ನಾನು ಕೆಲವೊಂದಿಷ್ಟು ಒಂದೊಂದು ಕನಕದಾಸರದ ಒಂದು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗೆ ವಿರಾಮ. ಅದೇ ಆಟಿನವರೇ ಭಜನಾ ಮಂಡಳ ವಾಣಿ ಭಜನಾ ಮಂಡಳ ಕೆಲವು. ಹರೇ ಶ್ರೀನಿವಾಸ. ನಾನು ಹೇಳ್ತೀನಿ, ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋರು ಮಾಡ್ಕೊಂಡ್ಬಿಡ್ಬೋದು. ಇದೇ ಹಾಡನ್ನ ನಾವು ಮುಂದಿನ ಈಗ ಕನಕದಾಸರ ಆರಾಧನೆ ಬರ್ತಲ್ಲ, ಅವಾಗ 10 ಹಾಡುಗಳಲ್ಲಿ 5 ಹಾಡುಗಳು ಹಾಡೋದು ಸೇರ್ಕೊಳ್ಳೋದ. ಮಗುವಿನ ಮರಳಿದು ಬಿಡದಲ್ಲಾಯಿ ಜಗದೊಳು ಪಂಡಿತರಿದ ಬಿಡಿಸಿ. ಮಗುವಿನ ಮರಳಿದು ಬಿಡದಲ್ಲಾಯಿ ಜಗದೊಳು ಪಂಡಿತರಿದ ಬಿಡಿಸಿ. ನೀರನ್ನು ಕಂಡರೆ ಮುಳುಗುತ್ತಿದೆ, ತನ್ನ ಮೋರೆಯ ತೋರದೆ ಆಡುತ್ತಿದೆ. ನೀರನ್ನು ಕಂಡರೆ ಮುಳುಗುತ್ತಿದೆ, ತನ್ನ ಮೋರೆಯ ತೋರದೆ ಆಡುತ್ತಿದೆ. ದಾರುಣಿ ಅಲ್ಲಲಿ ಅಳೆಯುತ್ತಿದೆ, ದಾರುಣಿ ಅಲ್ಲಲಿ ಅಳೆಯುತ್ತಿದೆ. ದೊಡ್ಡ ಭೈರವ ಕಾರದಿ ಕೂಗುತ್ತಿದೆ.
ಬಿಡದಲ್ಲ ಈ ಜಗದೊಳು ಪಂಡಿತರಿದ ಬಿಡಿಸಿ ಕೊಡವಿಯ ಕೋಟರೆ ಅಳೆಯುತ್ತಿದೆ ತನ್ನ ಕೊಡಲಿಯೊಳ್ ಭೂಪರ ಕಡಿಯುತ್ತಿದೆ ಕೊಡಲಿಯ ಕೋಟರೆ ಅಳೆಯುತ್ತಿದೆ ತನ್ನ ಕೊಡಲಿಯೊಳ್ ಭೂಪರ ಕಡಿಯುತ್ತಿದೆ ಅಡವಿ ಕೋತಿಗಳ ಕೂಡುತ್ತಿದೆ ಅಡವಿ ಕೋತಿಗಳ ಕೂಡುತ್ತಿದೆ ಚಲ್ವ ಮಡದಿಯರನ್ನು ಹಿಡಿದೆಳೆಯುತ್ತಿದೆ ಮಗುವಿನ ಮರಳಿದು ಬಿಡಲಲ್ಲ ಜಗದೊಳು ಪಂಡಿತರಿದ ಬಿಡಿಸಿ ಓಯ್ ಮಗುವಿನ ಮರಳಿ ಬಿಡಲಲ್ಲ ಜಗದೊಳು ಪಂಡಿತರಿದ ಬಿಡಿಸಿ ಹುಟ್ಟಿದ ವಸ್ತ್ರವ ಬಿಸುಡುತ್ತಿದೆ ತೆಜಿಯ ನೀರಿನಲ್ಲಿಯುತ್ತಿದೆ ಹುಟ್ಟಿದ ವಸ್ತ್ರವ ಬಿಸುಡುತ್ತಿದೆ ತನ್ನ ಚಿತ್ತ ತೆಜಿಯ ನೀರಿನಲ್ಲಿಯುತ್ತಿದೆ ಸೃಷ್ಟಿಯೊಳು ಭೂಸುರರ ಪೊರೆವಾ ಸೃಷ್ಟಿಯೊಳು ಭೂಸುರರ ಪೊರೆವ ಜಗಜಟ್ಟಿಯಾದಿ ಕೇಶವರಾಯನಂತೆ ಮಗುವಿನ ಮರಳಿದು ಬಿಡಲ ಈ ಜಗದೊಳು ಪಂಡಿತರಿದ ಬಿಡಿಸಿ ಮಗುವಿನ ಮರಳಿದು ಬಿಡಲಲ್ಲ ಜಗದೊಳು ಪಂಡಿತರಿದ ಬಿಡಿಸಿ ಮಗುವಿನ ಮರಳಿದು ಬಿಡಲಲ್ಲ ಈ ಜಗದೊಳು ಪಂಡಿತರಿದ ಬಿಡಿಸಿ ಈ ಜಗದೊಳು ಪಂಡಿತರಿದ ಬಿಡಿಸಿ ಈ ಜಗದೊಳು ಪಂಡಿತರಿದ ಬಿಡಿಸಿ ಶ್ರೀನಿವಾಸ ಬೆಟ್ಟದೊಡೆಯನಾದಂಥ ಶ್ರೀನಿವಾಸ ಹಾಗೂ ವಿಠ್ಠಲ ರುಕ್ಮಾಯಿ ಪುರಂದರದಾಸರು ಜಗನ್ನಾಥದಾಸರು ಭಾರತ ಮಾತೆ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಎಲ್ಲ ರೀತಿಯ ಸುಖ ನೆಮ್ಮದಿ ಸಂತೋಷವನ್ನ ಈ ಎಲ್ಲ ದೇವರು ಹಾಗೂ ನಿಮ್ಮೆಲ್ಲರಿಗೂ ಬಹಳ ದೂರದಿಂದ ಬಂದಂತ ತಮ್ಮೆಲ್ಲರಿಗೂ ಕೂಡ ಆ ಭಗವಂತ ಆಶೀರ್ವಾದ ಮಾಡಲಿ ಮತ್ತು ಇಲ್ಲಿ ಕರೆಸಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಂತ ತಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಈಗ ತಾವೆಲ್ಲ ನಿರೀಕ್ಷೆ ಮಾಡುತ್ತಿರುವಂತಹ ಬೀಜಿ ಕಾರ್ಯಕ್ರಮ 2 ನಿಮಿಷದಲ್ಲಿ ಪ್ರಾರಂಭ ಆಗ್ತದೆ. ಅವರವರ ಗುಂಪಿನ ಇಷ್ಟು ಪ್ರೋಗ್ರಾಮ್ ಆಗ್ತದಂತ ನಮ್ಗೆ ಅನ್ಕೊಂಡಿದ್ದಿಲ್ಲ. ಫಸ್ಟ್ 1 ಮಂತ್ದಿಂದ ಏನಿತ್ತು ಆಸೆ, ಪುರಂದರದಾಸ ಆರಾಧನೆ ಮಾಡಬೇಕು ಅಂತ ತಲೆ ಒಳಗಿತ್ತು, ಮಾಡ್ಬೇಕಂತ ಆಸೆ ಇತ್ತು. ಆದ್ರೆ 2-3 ವರ್ಷದಿಂದ ಪ್ರಶಾಂತ್ ಜೋಶಿ ಅವ್ರು ಏನ್ ಹೇಳ್ತಿದ್ರು, ಬರೀ ನೀವು ಹಗಲೆಲ್ಲ ಎಲ್ಲ ಕಡೆ ತಿಂತಾರೆ ನಿಮ್ಮನ್ನ, ನೀವು ಹೋಗ್ತೀರಿ ಸೀರೆ ಉಟ್ಕೋತೀರಿ ಟ್ರ್ಯಾಕ್ ಮಾಡ್ಕೋತೀರಿ ಹೋಗಿ ಬಂದ್ಬಿಡ್ತೀರಿ, ಬಟ್ ನೀವು ನಮ್ ನಲ್ಗುಂದಾಗ ಮಾಡೋದು ಯಾವಾಗ ಹಗಲೆಲ್ಲ ಅವ್ರು ಅಂತಿದ್ರು. ಬಟ್ ಅದು ಮಾಡ್ಬೇಕಂತ ಇಷ್ಟ ಆಗಿದ್ರು ಎಲ್ಲಾರು ಸಹಯೋಗ ಬೇಕು, ಎಲ್ಲಾರು ಏನು ಸಾಥ್ ಬೇಕಾಗ್ತದೆ. ಅದೇನಾಯ್ತು, ಈ ವರ್ಷ ಕೂಡಿ ಬಂತು. ನಾವ್ 2 ಟೀಮು ಒಂದೇ ಟೀಮ್ ಹೇಳ್ಕೊಂಡ್ ಬಂದಿದ್ವಿ. 1 ಮಂತ್ ಬ್ಯಾಕ್ ಏನಾಯ್ತು, ಇದು ಚಿದಂಬರೇಶ್ವರದು ಸ್ವಲ್ಪ ನಾವು ಪ್ರೋಗ್ರಾಮ್ ಮಾಡಿದ್ವಿ. ಪ್ರೋಗ್ರಾಮ್ ಮಾಡಿದಾಗ ಹಿಂಗ್ ಮನೆಗೆ ಹೋಗಿ ಮುಚ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಮಾದೇಗೌಡರು ಉಮಾ ಮಾಮಿ ಲಾಸ್ಟ್ ಟೈಮ್ ನಮ್ಮ ಅಧ್ಯಕ್ಷ ಇದ್ದವ್ರು, ಅವ್ರ ಮನೆಯವರು ಅವ್ರಾಗ ಏನ್ರಿ ಅಧ್ಯಕ್ಷ ಎಲ್ಲ ಮುಗಿದೇನ್ರಿ ಅಂತ ಕೇಳಿದ್ರು. ಆಯ್ತ್ರಿ ಸರ್ ಅಂತಂದೆ. ಹಿಂಗ್ರಿ ಪುರಂದರ ಮಾಡ್ತೀನಿ ನನಗೇನು ಇಷ್ಟು ದೊಡ್ಡ ಮಾಡಬೇಕು, ಅಷ್ಟು 5 ರೂಪಾಯಿ ಇಸ್ಕೋಬೇಕು ಅಂತ ನನಗೆ ಲಕ್ಷ ಇಲ್ಲ. ಸುಮ್ಮನೆ 50 ರೂಪಾಯಿ ಇಸ್ಕೋಬೇಕು, 100 ರೂಪಾಯಿ ಇಸ್ಕೋಬೇಕು, ನಾವು ಕೈಯಾಗ
ನಾನು. ಒಂದು 20 ಮಂದಿ ಇದ್ದಾರೆ. ಭಜನ ಯಾವಾಗ ಒಂದು ದಿನದಲ್ಲಿ ಭಜನ ಲೋಪ ಆತಂದ್ರ ಅನಿತಾ ಭಜನ ಅದನ್ನೋ ಇಲ್ಲೋ ಅದನ್ನ ಇಲ್ಲೋ ಕೇಳ್ತಾರ ಫೋನ್ ಹಚ್ತಾರ. ಬಟ್ ನಮ್ಗೇನು ಹೆಂಗೆ ಅಡಿಕ್ಟ್ ಆಗಿವಿ ಅಂದ್ರೆ ನಾವು ಗುರುವಾರ ದೇವ್ರಿಗೆ ಹೂ ತಪ್ತದ, ಬಟ್ ನಮ್ಮ ಭಜನ ಒಟ್ಟು ತಪ್ಪಂಗಿಲ್ಲ, ನಾವು ಯಾವಾಗ ತಪ್ಪಂಗಿಲ್ಲ. ಅದು ಅದೇ ನಮ್ಗೇನು ನಮ್ಮ ರಕ್ಷಣೆ ಅನ್ಕೊಳ್ಳಿ, ಶ್ರೀರಕ್ಷೆ ಅನ್ಕೊಳ್ಳಿ. ನಾವು ಹಿಂಗಾಗಿ ಗುರುಗಳು ಎಲ್ಲಿ ಕರ್ತಾರ ನಮಗೊಂದು ಯಾವ್ದಾದ್ರು ಫಂಕ್ಷನ್ ಲಗ್ನ ಕರೆದ್ರೆ ನಾವು ಹೊರಗೆ ಇಷ್ಟ ನಾವು ಅದಕ್ಕೆ ಇಷ್ಟಪಡಂಗಿಲ್ಲ ನಾನು. ಬಟ್ ಗುರುಗಳು ಎಲ್ಲರೂ ಕರೀಲಿ ಹೋಗ್ಬೇಕು ಅಂತ ಆಸೆ ಆಗಿಬಿಡ್ತದ. ಅದಕ್ಕೆ ನಮ್ಮ ಮನೆ ಒಳಗೆ ನಮ್ಮ ಮನೆಯವರು ಅದಕ್ಕೆ ಸಪೋರ್ಟ್ ಮಾಡ್ತಾರ. ಅದು ಒಂದು ನಮ್ಮ ಪ್ಲಸ್ ಕೂಡ. ಅವರೇ ನಮಗೆ ಹೋಗಿ ಬರ್ದಾನ ಬೇಡ, ನೀವು ಮಾಡಬೇಡಿ ಮನೆ ಕೂಡ ನಾವೇನ್ ಮಾಡಕ್ಕಾಗ್ತದ? ನಾವು ಮಂದಿಗೆಲ್ಲ ಏನ್ ಸೇರ್ಸೋಕಾಗ್ತದ? ನಾವೇನ್ ಕ್ಲಬ್ಬಿಗೆ ಹೋಗ್ಲಿಕ್ಕಿಲ್ಲ, ಪಾರ್ಟಿ ಹೋಗ್ಲಿಕ್ಕಿಲ್ಲ, ಎಲ್ಲರೂ ಹೋಗಿ ಕುಡಿಲಿಕ್ಕಿಲ್ಲ, ಕೆಟ್ಟ ಕೆಲಸ ಮಾಡ್ಲಿಕ್ಕಿಲ್ಲ. ನಾವೇನ್ ಮಾಡ್ಲಿಕ್ಕಿವಿ? ದೇವ್ರದ್ದು ಧ್ಯಾನ ಮಾಡ್ತೀವಿ, ಹಾಡು ಹಾಡ್ತೀವಿ ಅಷ್ಟೇ. ಅದು ಹಾಡು ಹಾಡೋದ್ರಿಂದ ನಮ್ಗೇನು ನೆಗೆಟಿವ್ ಎನರ್ಜಿ ಇದ್ರೆ ಎಲ್ಲ ಹೋಗ್ತದ. ನಮ್ಗೆ ಅವಾಗ ಪ್ಲಸ್ ಪಾಯಿಂಟ್ ಕೊಡ್ತಾನ ಅವನು. ಅದು ಬೇಕಂದ್ರೆ ನಿಮ್ಗೆ ಅದು ನಂಬಿಕೆ ಇದ್ದಿದ್ದಿಲ್ಲ ಅಂದ್ರೆ ನೀವು 100 ಮಾರ್ಕ್ ಮಾಡಿ ನೋಡಿ ಅದನ್ನ. ಅವ ನಿಮ್ಗೆ ನನ್ನ ನಿಲ್ತಾನೋ ಇಲ್ಲೋ ಶ್ರೀನಿವಾಸನ್ ಮೇಲೆ ಅವ್ರು ಇಷ್ಟೇ ಮಾಡ್ತಾರೆ. ನಮಗೆ ಗುರುಗಳ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಗೆ ಸ್ಟಾರ್ಟಿಂಗು ನಮ್ಮ ಭಜನಾ ಮಂಡಳಿ ಹಾಕ್ಬೇಕಾದ್ರೆ ಭಾಳ ಕಷ್ಟ ಆಯ್ತು ನಮ್ಗೆ. ಒಂದು ಭಜನಾ ಮಂಡಳಿ ಮಾಡ್ಲಿಕ್ಕೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ದು ಆಗ್ಬೇಕಂದ್ರೆ ಸ್ವಲ್ಪ ಏನೇನೋ ಕಷ್ಟಗಳಾಯ್ತು, ಏನೇನೋ ಆಯ್ತು. ಬಟ್ 2 ವರ್ಷ ಗುದ್ದಾಡಿದ್ವಿ ನಾವು, ಎಲ್ಲ ರೆಡಿ ನಾವು, ಹಾಡ್ನಾಗಿದ್ವಿ, ಈಡ್ನಾಗಿದ್ವಿ, ಎಲ್ಲ ಪರ್ಫೆಕ್ಟ್ ಇದ್ವಿ. ಬಟ್ ವಿಠಲ್ ರುಕುಮಾಯಿ ಭಜನಾ ಮಂಡಳಿ ಹೆಸರು ಬರ್ಲಿಕ್ಕೆ ನಮ್ಗೆ ಆಗಲಿಲ್ಲ. ಯಾಕೆ ಅವ್ನು ಇಷ್ಟ ಆಗಿದ್ದಿಲ್ಲ ಅವಾಗ. ಆಮೇಲೆ ಗುರುಗಳು ಒಂದಿನ ಬಂದು ನಿಂತ್ಕೊಂಡು ಕುತ್ಕೊಂಡು ಆಗಿದ್ದಾಗೆ ಅಂತ ಮಾಡಿಬಿಟ್ರು. ಉಷಾ ಮಾಮಿ ಆಮೇಲೆ ಉಮಾ ಮಾಮಿ ಅವ್ರು ಕಷ್ಟಪಟ್ಟರು ಮಾಡಿದ್ರು. ಆಮೇಲೆ ಅದನ್ನ ಏನ್ ಮಾಡಿದೆ, ಅವಾಗ ನಾ ಯಾವಾಗ ಜೋಡಿ ಇದ್ದೆ, ಬಟ್ ಅಧ್ಯಕ್ಷ ಆಗಿದ್ದೆ. ಈಗ ಏನಾಗಿದೆ, ಅಧ್ಯಕ್ಷ ಆಗಿನಿ. ಅದು ಗುರುಗಳು ಯಾವುದೋ ಒಂದು ಅವ್ರು ಏನು ಮಾಡಿದ್ರು ಅವಾಗ ನಮ್ಗೆ ಪಾಲಯ ಪಾಲಯ ಅಂತ ಸ್ಟಾರ್ಟ್ ಮಾಡಿದ್ರು ನಮ್ಗೆ. ಅಂದ್ರೆ ಒಂದಿಂದ ಒಂದು ಹುಡುಗಕ್ಕೆ ಒಂದೇ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಕ್ಕೆ ಹೆಂಗ್ ಕಲಿಸ್ತಾರಲ್ಲ ಹಂಗ ಗುರುಗಳು ಪಾಲಯ ಪಾಲಯ ಸ್ಟಾರ್ಟ್ ಮಾಡ್ತಾರ. ಆವಾಗಿಂದ ನಮ್ಗೆ ತೆರ ಹೊತ್ತು ಬಿಡ್ತು. ನಾವು ಒಂದ್ಸಲ ಗಾಂಜಾ ಕುಡ್ದು ಅಂದ್ರೆ ಮೆಷಳಗೆ ಹೋಗ್ಬಿಡ್ತಾರಲ್ಲ, ನಾವು ಅವ್ರಾಗ ಅರ್ಥ ಹೋಗ್ಬಿಟ್ಟಿಲ್ಲ. ಈಗ ಅಂದ್ರೆ ಅವ ಇಲ್ಲ, ನಾವ್ ಇಲ್ವೇ ಇಲ್ಲ, ಫಂಕ್ಷನ್ ಇಲ್ಲ, ಬೇಡ. ಗುರುಗಳದ್ದು 1 ತಿಂಗಳ ತರ ಒಂದೆಲ್ಲ ನಮ್ಮ ಪ್ರೋಗ್ರಾಮ್ ಬೇಕು. ಇಡೀ ಒಂದಿನ ಒಂದು ಹಾಡು ಕೇಳಬೇಕು, ಸಂಪತ್ತು ಕೇಳಬೇಕು, ಅದು ಖುಷಿ ನಮಗದು. ಮತ್ತೆ ಬೇರೆ ಏನು ಬೇಡ. ಊಟ ಇಲ್ಲ, ಓಕೆ, ನಾವು ಮನೆ ಬಂದು ಮಾಡ್ಕೋತೀವಿ, ಹೊಡಿಲ ಮಾಡ್ಕೋತೀವಿ, ಅದ್ರಲ್ಲಿ ಇದ್ದೀವಿ. ಬಟ್ ಅದು ನಮ್ಗೆ ಕೇಳ್ಬೇಕು. ನನಗೆ 11 ಗರ್ಲ್ಸ್ ಹೈಸ್ಕೂಲ್ನಾಗ 11 ವರ್ಷ ಡಿ.ಬಿ. ಕೊಟ್ಟವ್ರಿಗೆ ಅಂತ ಹೇಳಿ 11 ವರ್ಷ ನಾನು ಕೆಲಸ ಮಾಡ್ತೀನಿ. ವಿಷಯನೂ ಹೇಳಿರ್ಬೇಕು. ಈಗ ಬಾಯ್ಸ್ ಹೈಸ್ಕೂಲ್ ಹೋಗ್ಬಿಟ್ಟು ಸಹಿತ ನನ್ನ ಹತ್ರ ಟ್ಯೂಷನ್ ಕೊಡ್ತಿದ್ರು. ಸಾಕಷ್ಟು ಮಂದಿ ಇವತ್ತು ಸಹಿತ ನಾನು ಫೋನ್ ಮಾಡ್ತಾರೆ, ಸರ್ ನಿಮ್ಮಿಂದ ಇಂಗ್ಲೀಷ್ ಕಲಿತೆ, ನಾನೀಗ 14 ವರ್ಷ 14 ದೇಶ ಅಡ್ಡಾಡೀನಿ, 3 ಲಕ್ಷ ತಿಂಗಳಿಗೆ ನಾನು ಸ್ಯಾಲರಿ ತೊಗೊಳ್ತೀನಿ ಸರ್. ಅದಾಗ ನೀವು ಭೇಟಿ ಆಗ್ತೀವಿ, ಯಾರು ಬರ್ತಾರೆ ಈಗ 38 ವರ್ಷದ ಹಿಂದೆ ಕಲ್ತಂತ ನನ್ನ ವಿದ್ಯಾರ್ಥಿನಿಯರು ನನಗೆ ಇಲ್ಲಿ ಗುರುವಂದನ ಕಾರ್ಯಕ್ರಮದಲ್ಲಿ ಕೂಡ ಯಾವಾಗ 92ನೇ ವಿದ್ಯಾರ್ಥಿಗೆ 38 ವರ್ಷ, ಈಗಾಗಲೇ ಅವರು 32 ವರ್ಷ, ನನಗೀಗ 14 ಮಿತಿ ಅವ್ರ ವಯಸ್ಸು. ನಾನೀಗ ರಿಟೈರ್ ಇಲ್ಲಿಂದ ಪ್ರಮೋಷನ್ ಆಗಿ ನಾನು ಚಂದಗಿಗೆ ಹೆಡ್ ಮಾಸ್ಟರ್ ಹೋದೆ. ಅಲ್ಲಿ ನಾನು ರಿಟೈರ್ ಆದಮೇಲೆ ವಿಜಯ್ ಜೋಶಿ ಅವರ ಸಂಪರ್ಕ ಬಂತು. ನಾವಿಬ್ಬರು ಕೂಡಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರಿಗೆ ಸಾಥ್ ಕೊಟ್ಟೆ. ನಾನು ಈಗ ವಯಸ್ಸಿನ ಕಾರಣದಿಂದಾಗಿ 74 ವರ್ಷ ಬಂದಾಗ ಬಿಸಿಲು ತೆಗೆಯೋದಿಲ್ಲ, ಹವಾ ತೆಗೆಯೋದಿಲ್ಲ ತಿಳ್ಕೊಂಡು ನಾನು ಹಿಂಸಕ್ತೀನಿ. ಸಾಕಷ್ಟು ಕಡೆ ನಾವು ಹೋಗೇವಿ. ಈ ಒಂದು ಹರಿದಾಸರ ಸೇವೆಯನ್ನು ಮಾಡಿದ್ರಿಂದ ನನಗೆ ಸಾಕಷ್ಟು ಫಲ. 2 ಮಕ್ಕಳು, ಗಂಡು ಮಕ್ಕಳನ್ನ ಬ್ರಾಹ್ಮಣರಲ್ಲಿ ನೋಡ್ತೇವೆ. ಅದಕ್ಕೆ ನಾನು ಕಷ್ಟ 2 ಮಕ್ಕಳನ್ನ ಒಂದೇ ವರ್ಷದಲ್ಲಿ ನಾನು ಒಂದೇ ವರ್ಷ ಇಬ್ಬರು ಪೋಸ್ಟ್ ಗ್ರಾಜುಯೇಟ್ ಸೆಷನ್
ಸ್ಮೃತಿರೂಪಿಗಳು ಎಲ್ಲರನ್ನ ಪಾಪ ಹಾಗೆ ಡಾಕ್ಟರ್ ನನ್ನ ಸಮಸ್ಯೆ ಅನಿಸುತ್ತಿಲ್ಲ ಕೂಡ ನಾನು ಪಡಿತೇನೆ ಜೊತೆಗೆ ನಾನು ಕರ್ಕೊಂಡು ಬಂದಿದ್ದು ಉದಯವ ಮಾತುಕತೆ ನಾನು ತಂದೆ ಎರಡು ಮಾತುಗಳನ್ನು ತಾವೆಲ್ಲ ಶಾಂತಿ ಕೂಡ ಹೇಳಿದ್ದಕ್ಕೆ ತಮಗೆ ನಾನು ಈಗ ಮೊದಲನೇ ಸುತ್ತಿನಲ್ಲಿ 8 ಪ್ರಶ್ನೆಗಳಲ್ಲ, ಎರಡನೇ ಸುತ್ತಿನಲ್ಲಿ ಏನು ಒದರ್ತಾ ನೋಡ್ರಿ ಏನು ಏನು ಸ್ಟಾರ್ಟ್. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಪುರಂದರ ದಾಸರು ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಅವ್ರ ಬಗ್ಗೆ ವಿಶೇಷವಾಗಿ ದೊಡ್ಡ ಚರಿತ್ರೆಯನ್ನು ಒಬ್ಬ ಇವರು ಉಷಾದೇವಿಯವರು ತಮ್ಮ ಮುಂದೆಲ್ಲ ಪಡಿಸಿದ್ದಾರೆ. ಅದರಲ್ಲಿ ಪ್ರಶ್ನೆಗಳ ಉತ್ತರ ಇದೆ, ಈಗಾಗಲೇ ಅವರು ಹೇಳಿದ್ರಲ್ಲ, ಹೊಸದು ಯಾವುದು ಇಲ್ಲ, ಅದೇ ಸರಳ ಪ್ರಶ್ನೆಗಳವ. ಮೊದಲೇ ಪ್ರಶ್ನೆ ಪುರಂದರದಾಸ ಯಾವ ಟೀಮ್ ಅಂತ ಹೇಳ್ರಿ, ಯಾವ ಟೀಮ್ ಹೋಗ್ತದೆ ಪ್ರಶ್ನೆ ಕೇಳ್ರಿ. ಹೇಳಿ. ವಿಠ್ಠಲ ರುಕ್ಮಾಯಿ ತಂಡ ಪುರಂದರದಾಸರ ಅವ್ರ ದಾಸರ ವೈರಾಗ್ಯ ಬರೋಕ್ಕಿಂತ ಮೊದಲು ಅವರ ಹೆಸರು ಏನಿತ್ತು? ನೆಕ್ಸ್ಟ್ ಯಾರು ನೋಡಿ ಮಾಡಿ ಪಾರ್ಸಲ್ ಮಾಡಿ ಮೈಕ್ ಕೊಡಿ. ಯಾರು ನೆಕ್ಸ್ಟ್ ಯಾರು ಬಿಡುಗಡೆ ಮಾಡಲ? ಇದು ಕೊನೆಯ ಪ್ರಶ್ನೆ. ಒಂದು ಸುತ್ತಿನ ಆತೀಗ ಕಡಿಬಿಡ್ರಿ. ಎಲ್ಲರೂ ಎಲ್ಲ ಹೇಳಿರಿ, ಲಗುನ ಕೇಳ್ಬಿಟ್ರಿ. ಈ ವಾಣಿ ಭಜನಾ ಮಂಡಳ, ಪರಿಮಳ ಭಜನಾ ಮಂಡಳಿಯವರಿಗೆ ಕೇವಲ ನಿನ್ನೆ ಹೇಳಿದ್ದು, ನಿನ್ನೆ ಮುಂಜಾನೆ ಹೇಳಿವಿ, ಇವತ್ತು ರೆಡಿಯಾಗಿ ಬಂದಾರ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಸಂಗೀತದಲ್ಲಿ ಅನೇಕ ಪದ್ಧತಿಗಳಿವೆ. ಆ ಪದ್ಧತಿಗಳಲ್ಲಿ ಯಾವ ಸಂಗೀತದ ಪಿತಾಮಹರು ಅಂತ ಪುರಂದರದಾಸನ ಕರೆಯಲಾಗ್ತದೆ. ಅವ್ರ ಐದಂದ್ರೆ ಮುಂದೆ ಹೋಗ್ತದೆ ಪ್ರಶ್ನೆ. ಯಾವ ಸಂಗೀತದ ಪದ್ಧತಿ, ಯಾವ ಸಂಗೀತ ಪದ್ಧತಿಯೇ ಅವ್ರ ಪಿತಾಮಹರು ಅಂತ ಹೇಳಿ ಹೆಸರುವಾಸಿಯಾಗಿದ್ದಾರೆ. 2 ಪದ್ಧತಿಗಳವರು ಸಂಗೀತದ 2 ಪದ್ಧತಿ ನೋಡಿ. ಸರಳ ನೋಡ್ರಿ, ಹೇಳ್ರಿ ಹೇಳ್ರಿ. ಕರೆಕ್ಟ್ ಕರ್ನಾಟಕ ಸಂಗೀತ ಉಳಿದವ್ರು ಯಾರು ಮಾತಾಡಬೇಕು, ಬೇರೆ ಟೀಮ್ನವರು. ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಅವ್ರನ್ನ ಕರೆಯಲಾಗ್ತದೆ.
ಈಗ ಒಂದು ಸುತ್ತಾತು ಈಗ ಎರಡು ಸುತ್ತು ಮುಂದೆ ಎಲ್ಲರೂ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಪುರಂದರದಾಸರು ನಿಮಗೆ ಆಶೀರ್ವಾದ ಮಾಡಲಿ, ನಿಮ್ಮ ಆರೋಗ್ಯ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಇದು 5 ಪುರಂದರದಾಸರು ರಚಿಸಿದ 5 ಕೀರ್ತನೆಗಳಲ್ಲಿ ಈ ಪ್ರಶ್ನೆಗಳನ್ನು ತೆಗೆದಿವೆ. ಆ ಕೀರ್ತನೆಗಳು ನಿಮ್ಗೆ ಗೊತ್ತಿದ್ರೆ ಅದಕ್ಕೆ ಉತ್ತರ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ. ಕೃಷ್ಣನ 5 ಕೀರ್ತನೆಗಳನ್ನು ತಯಾರು ಮಾಡಿ ಬರಬೇಕು ಅಂತ ಹೇಳಿದ್ರು. ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಯಾವುದಾದರೂ ಒಂದು ಕೀರ್ತನೆ ಹೇಳಿ, ಕೀರ್ತನೆ ಹೇಳಬೇಕು. ಪುರಂದರದಾಸರು ರಚಿಸಿದ ಕೀರ್ತನ ನೀವು ಒಬ್ಬರ ಅಲ್ಲ, ಹೇಳಿ ಮತ್ತೆ ನಿಮ್ದಾದ ಪ್ರಶ್ನೆ. ಅದ್ರಾಗ ನೀವು ಕ್ವಶನ್ ಆನ್ಸರ್ ಹೇಳ್ತೀನಿ. ನಿಮ್ಗೆ ಯಾವ ಬರ್ತಾ ಅದು ಹಾಡು 5 ಹಾಡುಗಳು ಅಂಕಿತ ಇರಬೇಕಲ್ಲ. ಅಂಕಿತ ಇದೆ, ಕೃಷ್ಣ ಅಂಕಿತ. ಪುರಂದರದಾಸರ ಅಂಕಿತ ಒಂದು ಹಾಡು ಹೇಳಿ, 2 ನೋಡಿ 1 ನೋಡಿ ಹೇಳಿ. ಗಡಿ ನೋಡಿ, ಇದು ಬಿಡೆ ಕೇಳಯ್ಯ ಹರಿ ಗೋಕುಲಪತಿ ಗೋವಿಂದಯ್ಯ, ನೀ ಕೊಡೆ ನಾ ಬಿಡೆ ಕೇಳಯ್ಯ ಹರಿ ಗೋಕುಲಪತಿ ಗೋವಿಂದಯ್ಯ, ಗೋಕುಲಪತಿ ಗೋವಿಂದಯ್ಯ, ಗೋಕುಲಪತಿ ಗೋವಿಂದಯ್ಯ, ನೀ ಕೊಡೆ ನಾ ಬಿಡೆ ಕೇಳಯ್ಯ ಹರಿ ಗೋಕುಲಪತಿ ಗೋವಿಂದಯ್ಯ, ಎಂಟಕ್ಷರಗೆ ಜಯ ಸಾಕ್ಷಿಗಳೇ ಸಂತತಿ ಮೋದಳೆ ಚಾತರಿಗೆ, ಎಂಟೆಂಟೆಂದುವ ಗಂಧರ ಗಾಯ ಕುಂಟಣವ ಬಿಡುತ್ತುರತರಜನ್, ಹರಿ ನೀ ಕೊಡೆ ನಾ ಬಿಡೆ ಕೇಳಯ್ಯ ಹರಿ ಗೋಕುಲಪತಿ ಗೋವಿಂದಯ್ಯ. ಹುಟ್ಟಿದೇನು ದಿವಸದಲ್ಲಿ ದುಷ್ಟ ಪೂತನಿಯ ಕೊಂದೆ, ಮುಟ್ಟೆ ವಿಷದ ಮುಲೆಯುಂಡ ಕಾರಣ, ಮುಟ್ಟೆ ವಿಷದ ಮುಲೆಯುಂಡ ಕಾರಣ, ದೃಷ್ಟಿ ರಂಗಯ್ಯ, ದೃಷ್ಟಿ ರಂಗಯ್ಯ, ರಂಗಯ್ಯ ರಂಗಯ್ಯ ರಂಗಯ್ಯ, ರಂಗಯ್ಯ ರಂಗಯ್ಯ ರಂಗಯ್ಯ, ಅಳುವುದ್ಯಾತಕೋ ರಂಗಯ್ಯ ಕರಂಜಿ ಕರಮ್ಮ, ಅಳುವುದ್ಯಾತಕೋ ರಂಗಯ್ಯ ಕರಂಜಿ ಕರಮ್ಮ, ಹುಟ್ಟಿದೇನು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ, ಹುಟ್ಟಿದೇನು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ, ಮುಕ್ತಿ ವಿಷದ ಮೊಲೆಯುಂಡ ಕಾರಣ,
ಕೋರಂಗಯ್ಯ ಕರಂಜಿ ಕಾಗುಮ್ಮ ಕಡುವುದಾದ ಕೋರಂಗಯ್ಯ ಕರಂಜಿ ಕಾಗುಮ್ಮ ಕರಂಜಿ ಕಾಗುಮ್ಮ ಕರಂಜಿ खाली